ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ದೆಹಲಿಯಲ್ಲಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಉದ್ವಿಗ್ನ ಆಗ್ತಾ ಹೋಗ್ತಾ ಇದೆ. ರೀಲ್ಸ್ಗಳಂತೂ ನೀವು ಗಮನಿಸಿರ್ತೀರಿ. ಇತ್ತ ಪ್ರತಿಭಟನಾಕಾರರು, ಇತ್ತ ಪೊಲೀಸರು, ಕಲರ್ ಡ್ರೆಸ್ನಲ್ಲಿರ್ತಕ್ಕಂಥ ಪೊಲೀಸರು, ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಹಲ್ಲೆ, ಹೊಡೆದಾಟ ಬಡ್ದಾಟ, ಅದೆಲ್ಲೋ ಹೋಗಿ ನಿಂತ್ಕೊಂಡು ಮೊನ್ನೆ ಅಷ್ಟೇ ಮುಂಗಾರು ಅಧಿವೇಶನ ನಡೀತಾ ಇರುತ್ತೆ. ಸಂಸತ್ಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಸಂಸತ್ ಚಲೋ ಅನ್ನೋಂಥ ಹೆಸರಿನಲ್ಲಿ ಪ್ರತಿಭಟನಾಕಾರರು ಹೋಗ್ತಾರೆ, ಪೊಲೀಸರು ಅವರನ್ನು ತಡೆದಂಥ ಸಿಚುವೇಶನಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗುತ್ತೆ. ಕಂಟ್ರೋಲ್ ಮಾಡೋದಕ್ಕೆ ಇವರು ಕೈ ಎತ್ಕೊಳ್ತಾರೆ, ಇವರು ಕಾನೂನನ್ನು ಕೈಗೆತ್ಕೊಳ್ತಾರೆ. ಇದು ನೋಡ್ತಿದ್ರೆ ಯಾಕೋ ಅತಿರೇಕ ಅಂತ ಅನ್ನಿಸ್ತಾ ಇದೆ. ಅತಿರೇಕ ಯಾವ ಕಡೆಯಿಂದ ಅಂತಂದರೆ ಎರಡೂ ಕಡೆಯಿಂದನೂ ಕೂಡ ಅತಿರೇಕ ಅಂತ ಅನ್ನಿಸ್ತಾ ಇದೆ. ಒಂದು, ಪ್ರತಿಭಟನಾಕಾರರು ಅಂದರೆ ಇದರದ ತೀವ್ರ ಸ್ವರೂಪ ಪಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತಂದರೆ, ಲಡಾಖ್ನ ಪರಿಸರವಾದಿ ಹಾಗೇನೆ ಇಂಜಿನಿಯರ್ ಆಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಜೂನ್ 28 ಅಂದರೆ ಜೂನ್ ತಿಂಗಳ ಅಂತ್ಯದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಆ ಜಂತರ್ ಮಂತರ್ನಲ್ಲಿ ಕೂತ್ಕೊಳ್ತಾರೆ. ದಿನದಿಂದ ದಿನಕ್ಕೆ ಅವರ ಆ ಸತ್ಯಾಗ್ರಹಕ್ಕೆ ಬೆಂಬಲ ಸಿಗುತ್ತೆ. ಆರಂಭದಲ್ಲಿ ಬೆಂಬಲ ಕಡಿಮೆ ಆಗ್ತಾ ಇರುತ್ತೆ. ಅದಾದ ನಂತರ ವಿದ್ಯಾರ್ಥಿಗಳು, ಒಂದಷ್ಟು ಸಂಘಟನೆಗಳು, ಹಾಗೆಯೇ ಸೆಲೆಬ್ರಿಟಿಗಳು, ವಿರೋಧ ಪಕ್ಷಗಳು ಎಲ್ಲರೂ ಕೂಡ ಸಪೋರ್ಟ್ ಕೊಡ್ತಾ ಹೋಗ್ತಾರೆ, ಜಾಸ್ತಿ ಆಗುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನು ಮಾಡುತ್ತೆ, ತಕ್ಷಣ ಅವರ ಆರೋಗ್ಯ ಸ್ಥಿತಿ ಯಾವಾಗ ಹದಗೆಡ್ತಾ ಐತೆ, ಇಲ್ಲ ಇವ್ರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಮಾಡ್ತಾರೆ, ಅವ್ರನ್ನ ಇಮ್ಮಿಡಿಯೇಟಾಗಿ ಅಲ್ಲಿಂದ ಸ್ಪಾಟ್ನಿಂದ ಎತ್ತಾಕೊಂಡು ಹೋಗ್ತಾರೆ, ಗೌರ್ಮೆಂಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಮೊನ್ನೆ ಅಂದರೆ 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಅವ್ರು ನಡೆಸಿರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು, ನಮ್ಮಲ್ಲಿ ನಡೀತಿರ್ತಕ್ಕಂಥ ಈ ಪರೀಕ್ಷೆಗಳು ಅಂದರೆ ಮೇಯ್ನ್ ಫೋಕಸ್ ಮಾಡಿರ್ತಕ್ಕಂಥದ್ದೇ ಈ ಶಿಕ್ಷಣ ಸುಧಾರಣೆ ಆಗಬೇಕು. ಸುಧಾರಣೆ ಯಾವ ರೀತಿ ಅಂತಂದರೆ ಪಾರದರ್ಶಕವಾಗಿ ನಡಿಬೇಕು. ಜೊತೆಗೆ ನೀಟ್ ಪರೀಕ್ಷೆಗಳಲ್ಲಿ ಅಕ್ರಮ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು. ಹಾಗೆಯೇ ಎಜುಕೇಷನ್ ಮಿನಿಸ್ಟರ್ ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್, ಅವ್ರು ರಾಜೀನಾಮೆ ಕೊಡಬೇಕು. ಈ ಒಂದು 4 ಉದ್ದೇಶಗಳನ್ನು ಇಟ್ಕೊಂಡು ಅಲ್ಲಿ ಪ್ರತಿಭಟನೆ ಅಥವಾ ಸತ್ಯಾಗ್ರಹ ನಡೀತಾ ಇರುತ್ತೆ. ನಡೆದಿದ್ದು ತಪ್ಪಲ್ಲ, ಬಟ್ ಆ ಪ್ರತಿಭಟನೆಯ ಸ್ವರೂಪ ದಿನದಿಂದ ದಿನಕ್ಕೆ ಹೋಗಿದ್ದಿದೆಯಲ್ಲ, ಅದು ಸ್ವಲ್ಪ ಬೇಸರವನ್ನು ತರಿಸ್ತಾ ಇದೆ. ಸೊ ಮುಖ್ಯ ರೂವಾರಿ ಅಂತ ಬಂದರೆ ಇಲ್ಲಿ ಸೋನಮ್ ವಾಂಗ್ಚುಕ್ ಅವರಾದರೆ, ಮತ್ತೊಂದು ಕಡೆ CJP, ಇತ್ತೀಚೆಗಷ್ಟೇ ಹುಡ್ಕೊಂಡಂಥ ಆನ್ಲೈನ್ ಚಳುವಳಿ ಅಥವಾ ಒಂದು ಸಂಘಟನೆ. ಅಭಿಜಿತ್ ದಿಪ್ಕೆ ಅನ್ನುವಂಥ ಹುಡುಗ ವಿದೇಶದಲ್ಲಿರ್ತಾನೆ, ಆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತು. ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಯಾವುದೋ ಒಂದು ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ ಇತ್ತೀಚಿನ ಯುವಕರು ಕಾಕ್ರೋಚಸ್ ಅಂದಿದ್ದ ಕಾರಣದಿಂದ ಈ ಹುಡುಗ ನಾವು ಕಾಕ್ರೋಚಸ್ ಅನ್ನುವಂಥ ಒಂದು ಹೆಸರಿನಲ್ಲೇ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ವ್ಯಾಪಕವಾಗಿ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಈ ದೇಶದ ಒಂದಷ್ಟು ರಾಷ್ಟ್ರೀಯ ಪಕ್ಷಗಳು, ಅದರಲ್ಲೂ BJP, ಕಾಂಗ್ರೆಸ್ ಏನಿದೆ, ಅವರ ಫಾಲೋವರ್ಸ್ಗಳನ್ನು ಮೀರಿಸುವಷ್ಟು ಫಾಲೋವರ್ಸ್ಗಳನ್ನು ಈ ಒಂದು ಪೇಜ್ ಪಡ್ಕೊಳ್ಳುತ್ತೆ. ಇತ್ತೀಚೆಗಷ್ಟೇ ಮೇ ತಿಂಗಳಲ್ಲಿ ನಡೆದಂತಹ ನೀಟ್ ಅಕ್ರಮ ಪರೀಕ್ಷೆ ಏನಿದೆ, ಅಂದರೆ ನೀಟ್ ಎಕ್ಸಾಮ್ ಏನಿದೆ, ಅದರಲ್ಲಿ ನಡೆದಂಥ ಅಕ್ರಮ ಏನಿದೆ, ನಾನು ಅಕ್ರಮ ಪರೀಕ್ಷೆ ಅಂತ ಬಳಸ್ಬಿಟ್ಟೆ, ಇತ್ತೀಚೆಗೆ ನಡೀತಾ ಇರೋದ್ರಿಂದ ಅದರಲ್ಲಿ ಅಕ್ರಮ ಅಂತ ಬಳಸೋದೇನು ತಪ್ಪಾಗೋದಿಲ್ಲ ಬಿಡಿ. ಸೊ ಅದು ಒಂದು ಅಸ್ತ್ರ ಆಯಿತು ಇವ್ರುಗಳಿಗೆ. ಸೊ ಅದನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಮೊನ್ನೆಯಿಂದನೂ ಕೂಡ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅದು ಹಿಂಸಾಚಾರಕ್ಕೆ ಈಗ ತಳ್ಳಿದೆ. ಸೊ ಈಗ ಡೀಟೇಲ್ ಆಗಿ ನಾವು ನೋಡೋಣ. ನಾನು ಇಲ್ಲಿ ಯಾವುದೇ ಪರ ವಿರೋಧ ಅದು ಇದು ಯಾವುದು ಕೂಡ ಇಲ್ಲ. ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ನೀವು ಯಾವುದಾದ್ರೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಾಗಿರ್ತೀರಿ, ಕೆಲವರು ಅದೆಂಥದೇ ಸಿಚುವೇಶನ್ ಬಂದರೂ ನಾನು ಈ ಪಾರ್ಟಿ ಬಿಟ್ಕೊಡಲ್ಲ ಅನ್ನೋಂಥವ್ರು ಇರ್ತೀರಿ ಮನಸ್ಥಿತಿಯವರು. ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ವಿಡಿಯೋವನ್ನು ನೋಡಲೇಬೇಡಿ, ಎಕ್ಸಿಟ್ ಆಗಿಬಿಡಿ. ನೀವು ಕಾಂಗ್ರೆಸ್ ಅವರಾಗಿದ್ದೀರಿ, BJP ಅವರಾದ್ರೂ ಆಗಿರಿ, ಯಾರಾದರೂ ಆಗಿರಿ. ಜೊತೆಗೆಲ್ಲ ನಾನು ಪಕ್ಕಾ CJP ಫ್ಯಾನ್ ಅನ್ನೋಂಥವ್ರು ಕೂಡ ದಯವಿಟ್ಟು ಎಕ್ಸಿಟ್ ಆಗಿಬಿಡಿ. ಇಲ್ಲ, ನಾನು ವಾಸ್ತವವನ್ನು ತಿಳ್ಕೊಳ್ಳುವಂತಹ ಓರ್ವ ವೀಕ್ಷಕ ಆಗಿರ್ತೀನಿ ಅಂತಂದರೆ ದಯವಿಟ್ಟು ಕಂಟಿನ್ಯೂ ಮಾಡಿ, ಕೊನೆ ತನಕ ನೋಡಿ. ಅದಾದ ನಂತರ ನಿಮಗೆ ಒಂದಷ್ಟು ವಿಚಾರ ತಿಳಿಯಬಹುದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು ಎಲ್ಲಿಂದ ಆರಂಭ ಆಯಿತು ಅಂತ ಮೊದಲಿಗೆ ಎತ್ಕೊಂಡ್ಬಿಡೋಣ. ನಮ್ಮ ವ್ಯವಸ್ಥೆ ಮೇಲೆ ಏನಕ್ಕೆ ಬೇಸರ ಬರ್ತಾ ಇದೆ ನನಗೆ, ಇತ್ತೀಚೆಗೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತಂದರೆ, ಯಾವುದಾದ್ರೂ ಒಂದು ಕಡೆಯಿಂದ ಸರಿಯಾಗಿ ಹೋಗುತ್ತೆ ಅಂತ ಅನ್ಕೊಳ್ತದೀವಾ? ಒಂದು ಕಡೆ ಸರಿಯಾಗಿ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಡೊಂಕಗಳು ಎದ್ದು ಕಾಣ್ತಿದ್ದಾವೆ. ಈ ಕಡೆ ಯಾವ್ದಾದ್ರು ರಾಜಕೀಯ ಪಕ್ಷ ಇಲ್ಲ ಕರೆಕ್ಟಾಗಿ ಹೋಗ್ತಿದೆ ಅಂತ ಹೇಳೋಣ, ನೋ ನೆವರ್, ಎಲ್ಲವೂ ಕೂಡ ಡೊಂಕ ಬಿಂಕ ಕೂತಿದ್ದಾವೆ. ಸೊ ನಾವೀಗ 2024ರಿಂದ ಬರಬೇಕು. ತಾಳ್ಮೆಯಿಂದ ಒಂಚೂರು ಕೇಳಿಸ್ಕೊಂಡೋಗಿ ನಿಮ್ಗೆ 2024ರಿಂದ ಇಲ್ಲಿಯ ತನಕ ನಿಮ್ಗೆ ಏನು ಅನಿಸುತ್ತೆ, ಅದಾದ ನಂತರ ಯಾರು ಸರಿ ಯಾರು ತಪ್ಪು ಅಂತ ನೀವೇ ಡಿಸೈಡ್ ಮಾಡ್ತೀರಿ. 2024 ಮೇ ತಿಂಗಳಲ್ಲಿ ನೀಟ್ ಎಕ್ಸಾಮ್ ನಡೆಯುತ್ತೆ. ನೀಟ್ ಎಕ್ಸಾಮ್ ನಡೆಯೋ ಉದ್ದೇಶ ಏನು? ವೈದ್ಯಕೀಯ ಸೇವೆಗೆ ಒಂದು ಎಲಿಜಿಬಿಲಿಟಿ ಟೆಸ್ಟ್, ಅದು ಅರ್ಹತಾ ಪರೀಕ್ಷೆ. ಎಕ್ಸಾಮ್ ಮುಗಿಸಿರ್ತಾರೆ, PUC ಅದು ಇದು. ಅದಾದ ನಂತರ ನೀಟ್ ನಡೆಯುತ್ತೆ. ನೀಟಲ್ಲಿ ರ್ಯಾಂಕಿಂಗ್ ಬಂತು, ಅದು ಬಂತು, ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅದಾದಮೇಲೆ ಒಂದಷ್ಟು ಕೋಟಾಗಳು ಅವು ಇವು, ಅದಾದ ನಂತರ ಪೇಮೆಂಟ್ ಸೀಟ್ಗಳು, ಅವು ನಡೆಯುವಂತಹ ಪ್ರಕ್ರಿಯೆಯನ್ನು ನೀವು ಗಮನಿಸಿರ್ತೀರಿ. ಯಾವಾಗ ಈ ನೀಟ್ ಎಕ್ಸಾಮ್ 2024ರಲ್ಲಿ ಮೇ ತಿಂಗಳಲ್ಲಿ ನಡೆಯುತ್ತೆ, ಅದಾದ ನಂತರ ಜೂನ್ ತಿಂಗಳಲ್ಲಿ ರಿಸಲ್ಟ್ಸ್ ಬರುತ್ತೆ.
ಜೂನ್ 4ನೇ ತಾರೀಕು. ಜೂನ್ 4 ತುಂಬ ಇಂಪಾರ್ಟೆಂಟ್ ಆದ ದಿನ. ಯಾಕಂತಂದರೆ MP ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಅವತ್ತೇ ಬರುತ್ತೆ, ಜೂನ್ 4ನೇ ತಾರೀಕು. ಜೂನ್ 14ನೇ ತಾರೀಕು ಈ ಎಕ್ಸಾಮ್ದು ರಿಸಲ್ಟ್ಸ್ ಬರಬೇಕಾಗುತ್ತೆ. ಬಟ್ ಯಾಕೆ ತರಾತುರಿಯಲ್ಲಿ ರಿಲೀಸ್ ಮಾಡಿದ್ರು 10 ದಿನ ಮುಂಚೆ ಅಂತ ನಮಗಂತೂ ಗೊತ್ತಿಲ್ಲ. ಅದಾದಮೇಲೆ ಗೊತ್ತಾಗುತ್ತೆ ಯಾಕೆ ರಿಲೀಸ್ ಮಾಡಿದ್ರು ಅಂತ. ಜೂನ್ 4ನೇ ತಾರೀಕು ಒಂದು ಕಡೆ MP ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆದರೆ ಮತ್ತೊಂದು ಕಡೆ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸಹಜವಾಗಿ ಒಂದು ಕ್ಯೂರಿಯಾಸಿಟಿ, ಏನಿದು ಎರಡು ಒಂದೇ ದಿನ ಬರ್ತೈತಲ್ಲ ಕಸಿ ಬಿಸಿ. ಈ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಾಗಿರ್ಬೋದು ಅಥವಾ ನೀವು ಆಗಿರ್ಬೋದು ತುಂಬ ಗಮನ ಇಡೋದು ಯಾವುದ್ರ ಮೇಲೆ, ಎಲೆಕ್ಷನ್ ರಿಸಲ್ಟ್ಸ್ ಏನಾಯಿತು, ಯಾವನ್ ಗೆದ್ದ ಯಾವನ್ ಸೋತ, ಎಲ್ಲೆಲ್ಲಿ ಏನೇನಾಯಿತು ಅಂತ ತಿಳ್ಕೊಂಡಿರ್ತೀವಿ. ಅದೇ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಅವತ್ತೇ ಬಂದುಬಿಟ್ರೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ. ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಬಂದರೆ ನೀಟ್ ಎಕ್ಸಾಮ್ ಬರೆದವರು, ಅವ್ರ ತಂದೆ ತಾಯಿ, ಪೋಷಕರು, ಅವ್ರ ಗಮನ ಮಾತ್ರ ಆ ರಿಸಲ್ಟ್ಸ್ ಮೇಲಿರುತ್ತೆ. ಸೊ ಕಿಲಾಡಿಗಳು NTA ದವರು ಕೂಡ, ಅಂದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನಿದೆ, ಕಿಲಾಡಿಗಳವರು. ಸೊ ಅದಾದಮೇಲೆ ಗೊತ್ತಾಗುತ್ತೆ, ದಿನದಿಂದ ದಿನಕ್ಕೆ ಇದ್ರ ಬಗ್ಗೆ ವಿಚಾರಣೆ ನಡೀತಾ ಹೋಗುತ್ತೆ, ವಿಮರ್ಶೆಗಳು ಹುಡ್ಕೊಳ್ತವೆ, ಚರ್ಚೆಗಳು ಹುಡ್ಕೊಳ್ತವೆ. ಆಗ NTA ತಗಲಾಕೊಳ್ಳುತ್ತೆ. NTA ತಗಲಾಕೊಳ್ತು ಅನ್ನೋದಕ್ಕಿಂತ ಇಲ್ಲಿಂದ ನಡೆದಿರ್ತಕ್ಕಂಥ ಅಕ್ರಮಗಳು ಹೊರಗಡೆ ಬೀಳುತ್ತೆ. ಯಾವ್ಯಾವ ರೀತಿಯಲ್ಲಿ ಅಕ್ರಮ ಬೀಳುತ್ತೆ ಅಂತ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕಡೆ 155 ವಿದ್ಯಾರ್ಥಿಗಳು ಎಕ್ಸಾಮ್ಗೂ ಮುಂಚೆನೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುತ್ತಲ್ಲ, ಅದರ ಲಾಭ ಪಡ್ಕೊಂಡಿರ್ತಾರೆ. ಯಾವಾಗ ಎಕ್ಸಾಮ್ಗೂ ಮುಂಚೆನೇ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟಾಗಿ ಇವರು ಉರುಳೋಡ್ಕೊಂಡು ಬಂದಿರ್ತಾರೆ, ಎಕ್ಸಾಮ್ ಬರೀತಾರೆ. ಅದರಲ್ಲಿ ನಾಲೆಡ್ಜ್ ಇಲ್ಲದೆ ಇರತಕ್ಕಂಥವ್ರು ಕೂಡ ವೈದ್ಯಕೀಯ ಸೇವೆಗೆ, ಕೋರ್ಸ್ಗೆ ಅನುಮತಿಯನ್ನು ಪಡ್ಕೊಂಡು ಮುಂದೆ ಹೋಗಿರ್ತಾರೆ. ಇನ್ನು ಈ ಕಡೆ ಈ ದೆಹಲಿ ಆಗ್ಬೋದು, ಹರಿಯಾಣ ಆಗಿರ್ಬೋದು, ಅಥವಾ ಇನ್ನಿತರ ಉತ್ತರದ ರಾಜ್ಯಗಳಲ್ಲಿ ಏನಾಗಿರುತ್ತೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುತ್ತೆ. ಅದರಲ್ಲಿ ಹರಿಯಾಣ ಆಸುಪಾಸಿನಲ್ಲಿ ಏನಾಗಿರುತ್ತೆ, 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ NTA ಸಂಸ್ಥೆ ಏನು ಮಾಡಿರುತ್ತೆ, ತಪ್ಪು ಪ್ರಶ್ನೆ ಪತ್ರಿಕೆಯನ್ನೇ ಕೊಟ್ಬಿಟ್ಟಿರುತ್ತೆ. ಸೊ ಎರಡು ಇರುತ್ತೆ ಇವ್ರ ಹತ್ರ, ಒಂದು ಲಾಕರಲ್ಲಿ ಇರುತ್ತೆ, ಇನ್ನೊಂದು ಮಾಮೂಲಿ ಇಡೀ ದೇಶದಲ್ಲಿ ಎಲ್ಲರಿಗೂ ಏನು ಕೊಡಬೇಕು ಅದೇ ಇರುತ್ತೆ. ಇವರು ಮಿಸ್ ಆಗಿ ಏನಾಗಿರುತ್ತೆ, 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಪ್ಪು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಬಿಟ್ಟಿರುತ್ತೆ. ಆಲ್ರೆಡಿ 30 ರಿಂದ 40 ನಿಮಿಷ ಟೈಮು ತಿಂದಾಕ್ಬಿಟ್ಟಿರುತ್ತೆ. ವಿದ್ಯಾರ್ಥಿಗಳು OMR ಶೀಟ್ ನೋಡಿದ್ರೆ ಇದೇನಿದು ಹಿಂಗಿದೆ ಹಂಗಿದೆ ಅಂತಂದಾಗ ಏನಾಗುತ್ತೆ, ನಮ್ಮ ಕಡೆಯಿಂದನೇ ಮಿಸ್ಟೇಕ್ ಆಗಿದೆ ಅಂತ ಏನು ಮಾಡ್ತಾರೆ ಇವರು, ಮತ್ತಿನ ಎಕ್ಸಾಮ್ ಇರ್ತಕ್ಕಂಥದ್ದು 3 ಗಂಟೆ 20 ನಿಮಿಷ ಆಸುಪಾಸು ಇವ್ರುಗಳಿಗೆ. 180 ಮಾರ್ಕ್ಸ್ ಇರ್ತಕ್ಕಂಥದ್ದು, 180 ಕ್ವಶನ್ ಇರ್ತಕ್ಕಂಥದ್ದು, ಒಂದು ಕ್ವಶನ್ಗೆ 4 ಮಾರ್ಕ್ಸ್, ಟೋಟಲ್ ಆಗಿ 720 ಅಂಕಗಳು ಇರ್ತಕ್ಕಂಥದ್ದು ಈ ಎಕ್ಸಾಮಲ್ಲಿ. ನಿಮಗೆ ಡೀಟೇಲ್ ಆಗಿ ಯಾಕೆ ಇವತ್ತು ಇಲ್ಲೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ನಿಮಗೆ ಆರಂಭದ ಪೀಠಿಕೆ ಬೇಕಲ್ಲ, ಹಾಗಾಗಿ ಹೇಳ್ತಾ ಇರೋದು ನಾನು. 180 ಪ್ರಶ್ನೆಗಳು, ಅದು 4 ಮಾರ್ಕ್ಸ್ನಿಂದ ಗುಣಿಸ್ಕೊಂಡ್ರೆ ಅದನ್ನು 720 ಅಂಕಗಳಾಗುತ್ತೆ. ಸೊ ಇದರಲ್ಲಿ ಏನಾಯಿತು, NTA ಏನು ಮಾಡುತ್ತೆ, ಪ್ರಶ್ನೆ ಪತ್ರಿಕೆನೇ ತಪ್ಪಾಗಿದ್ದರಿಂದ ನಮ್ಮ ಕಡೆಯಿಂದನೇ ತಪ್ಪಾಗಿದೆ, ನಾಳೆ ದಿನ ಹೋಗ್ಬಿಟ್ಟು ಏನಾದರೂ ಅವ್ರ ಪೇರೆಂಟ್ಸ್ಗಳು ಕೋರ್ಟಲ್ಲಿ ಏನಾದ್ರು ಹೋಗಿ ಪಿಟಿಷನ್ ಹಾಕುವಂಥದ್ದು ಅಥವಾ ಇನ್ನೊಂದೇನೋ ಒಂದು ಆಗೋದು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಅವ್ರನ್ನ ಪಾಸ್ ಮಾಡ್ತಾರೆ. ಆ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರನ್ನ. ಇನ್ನೊಂದಿರುತ್ತೆ, ಯಾವ ರೀತಿ ಇರುತ್ತೆ, 6ಕ್ಕೆ 6 ಜನ ಒಂದು ಎಕ್ಸಾಮ್ ಪರೀಕ್ಷಾ ಕೇಂದ್ರದಲ್ಲಿ, ಹರಿಯಾಣದ ಒಂದು ಎಕ್ಸಾಮ್ನ ಪರೀಕ್ಷಾ ಕೇಂದ್ರದಲ್ಲಿ 6ಕ್ಕೆ 6 ಜನ ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಪಡ್ಕೊಂಡಿರ್ತಾರೆ. ಸೊ ಅದು ಕೂಡ ನಿಮ್ಗೆ ಅನಿಸುತ್ತೆ, 720ಕ್ಕೆ 720 ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನಾ, 180ಕ್ಕೆ 180 ಪ್ರಶ್ನೆಗಳಿಗೂ ಪಕ್ಕಾ ಉತ್ತರ ಕೊಟ್ಟಿದ್ದಾರಾ ಅಂತ ಒಂದು ಕ್ವಶನ್ ಹುಡ್ಕೊಳುತ್ತೆ. ಸೊ ಇದು 3ನೇ ಮಿಸ್ಟೇಕ್ ಆಯಿತು NTA ಕಡೆಯಿಂದ ಆಗಿದ್ದು. ಇನ್ನೊಂದು 4ನೇ ಮಿಸ್ಟೇಕ್ ಇದೆ. ಆ 4ನೇ ಮಿಸ್ಟೇಕನ್ನು ಅವರು ಸಮರ್ಥನೆ ಕೊಡ್ಕೊಂಡಿದ್ದಾರೆ. ಈ ಹಿಂದೆ ಕ್ಲಾಟ್ ಎಕ್ಸಾಮ್ ಏನಿತ್ತು, ಅಂದರೆ ಕಾನೂನಿಗೆ ಸಂಬಂಧಪಟ್ಟ ಎಕ್ಸಾಮಲ್ಲಿ ಏನಿತ್ತು, ಅದನ್ನು ನಾವು ಅಳವಡಿಸ್ಕೊಂಡಿದ್ದು, ಅದ್ರದ್ದು ಆಧಾರದಲ್ಲಿ ನಾವು ಆ ರೀತಿ ಮಾಡಿಬಿಟ್ಟು ಅಂತ ತಪ್ಪನ್ನು ಒಪ್ಕೊಂಡಿದ್ದಾರೆ, ಸಮರ್ಥನೆ ಪಡ್ಕೊಂಡಿದ್ದಾರೆ. ಏನಾಗಿತ್ತು ಆ ತಪ್ಪು ಅಂತ ಹೇಳ್ತೀನಿ ನಾನು ನಿಮಗೀಗ. ಆಲ್ರೆಡಿ ಹೇಳಿದೆ ನಾನು, 180 ಕ್ವಶನ್ಗಳಿರುತ್ತೆ, 720 ಮಾರ್ಕ್ಸ್ ಬರುತ್ತೆ. ಸೊ ಅಪ್ಪಿತಪ್ಪಿ ಒಬ್ಬ ವಿದ್ಯಾರ್ಥಿ 179 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಒಂದು ಪ್ರಶ್ನೆಗೆ ಅವನು ಉತ್ತರ ಕೊಡೋಕ್ಕಾಗದೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟ ಅಂತಂದರೆ ಅವನು ಪಡ್ಕೊಳ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಬಂದು 716. ಅಂದರೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರೋದ್ರಿಂದ 4 ಮಾರ್ಕ್ಸ್ ಮಾತ್ರ ಅಲ್ಲಿ ಹೊಂಟೋಯ್ತು ಒಂದು. ಇನ್ನು ಅಷ್ಟಕ್ಕೂ ಉತ್ತರ ಕೊಟ್ಟಿರ್ತಾನಲ್ಲ, ಸೊ ಹಾಗಾಗಿ ಅವನಿಗೆ 716 ಮಾರ್ಕ್ಸ್ಗಳನ್ನು ಅವನು ಪಡ್ಕೊಳ್ತಾನೆ. ಅಪ್ಪಿತಪ್ಪಿ ಆ ವಿದ್ಯಾರ್ಥಿ ಏನಾದ್ರೂ ಕೊನೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಡೌಟಲ್ಲಿ ಹಾಕ್ಬಿಡ್ತೀನಿ ಅಂತಂದ್ರೆ ಹಾಕ್ಬಿಟ್ಟು ಬಂದ ಅಂತಂದರೆ 4 ಮಾರ್ಕ್ಸ್ ಹೋಯ್ತು ಆ ಪ್ರಶ್ನೆದು, ಜೊತೆಗೆ ಒಂದು ನೆಗೆಟಿವ್ ಮಾರ್ಕ್ಸ್ ಕೂಡ ಕಟ್ಟಾಗುತ್ತೆ. ಅಲ್ಲಿಗೆ ಎಷ್ಟಾಯಿತು, 5 ಮಾರ್ಕ್ಸ್ ಹೋಗುತ್ತೆ. ಸೊ ಬಂದರೆ ಅಲ್ಲಿ 715 ಬರಬೇಕು, ಇಲ್ಲ 716 ಬರಬೇಕು. ಅವ್ನು ಬರೀಲಿಲ್ಲ, ಒಂದು ಕ್ವಶನ್ನ ಬಿಟ್ಬಿಟ್ಟವನೇ ಅಂದರೆ 716, ಬರೀ 4 ಮಾರ್ಕ್ಸ್ ಹೋಗುತ್ತೆ. ಇಲ್ಲ ಅವನು ತಪ್ಪಾಗಿ ಬರೆದ್ಬಿಟ್ಟವನೇ ಅಂತಂದರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ, ಪ್ಲಸ್ 4 ಮಾರ್ಕ್ಸ್ ಅದರಲ್ಲಿ ಡಮಾರ್ ಆಗುತ್ತೆ. ಸೊ 715 ಬರುತ್ತೆ. ಬಟ್ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ರಿಗೆ 718, ಇನ್ನೊಬ್ರಿಗೆ 719 ಮಾರ್ಕ್ಸ್ ಬಂದಿತ್ತು. ಅದು ಹೆಂಗೆ ಬರೋದಕ್ಕೆ ಸಾಧ್ಯ?
ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅಂತಂದರೆ ಅದು ಹೆಂಗೆ ಬರೋದಕ್ಕೆ ಸಾಧ್ಯ? ಸೊ ಇವ್ರೇನು ಮಾಡಿದ್ರು ಅಂತಂದರೆ ಕ್ಲಾಟ್ ಎಕ್ಸಾಮ್ ಈ ಹಿಂದೆ ನಡೆದಿದ್ರಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆ ಬರೆಯೋದಕ್ಕೆ ಒಂದು ಕ್ವಶನ್ಗೆ ಉತ್ತರ ಕೊಡೋದಕ್ಕೆ ಏನು ಟೈಮ್ ತಗೊಳ್ತಾನೆ, ಋಣಾತ್ಮಕಕ್ಕೂ ಕೂಡ ಅಷ್ಟೇ ಟೈಮ್ ಇರುತ್ತೆ. ಹಾಗಾಗಿ ನಾವು ಅಷ್ಟು ಟೈಮ್ ಈಗ ಕ್ವಶನ್ ಆನ್ಸರ್ನ ಕಟ್ ಮಾಡೋಕ್ಕಾಗಲ್ಲ ಮಾರ್ಕ್ಸ್ನ ಅಂತ ಅಂದ್ಬಿಟ್ಟು ಏನು ಮಾಡಿರ್ತಾರೆ 718 790 ಕೊಟ್ಟಿರ್ತಾರೆ. ಸೊ ಯಾವಾಗ ಈ 4 ಅಂಶಗಳು ಹೊರಗಡೆ ಬೀಳುತ್ತೆ ಅದಾದ ನಂತರ ಕನ್ಫರ್ಮ್ ಆಗುತ್ತೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ 2024 ಈ ಪರೀಕ್ಷೆಯಲ್ಲಿ. ಅದಾದ ನಂತರವೇ ನಿಮಗೆಲ್ಲ ಗೊತ್ತು ಏನೇನು ಆಯಿತು ಅನ್ನೋಂಥದ್ದು. ಹೆಚ್ಚು ಕಡಿಮೆ ಒಂದು 19 ವಿದ್ಯಾರ್ಥಿಗಳು ಇದರಿಂದ ಪ್ರಾಣವನ್ನು ಕಳ್ಕೊಳ್ತಾರೆ. ಮತ್ತೆ ಮರುಪರೀಕ್ಷೆ ಏನಾದ್ರು ನಡೆದರೆ ನಾವು ಹೆಂಗೆ ಓದೋದು, ಹೆಂಗೆ ಬರೆಯೋದು, ಕೆಲವರು ಪಾಸ್ ಆಗುವಂಥ ಖುಷಿಯಲ್ಲಿರ್ತಾರೆ, ಜೋಶಲ್ಲಿರ್ತಾರೆ. ಸೊ ಅದಾದ ನಂತರ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, CBIಯನ್ನು ಸಿದ್ಧಪಡಿಸಿ ತನಿಖೆ ಮಾಡೋದಕ್ಕೆ ಬಿಡುತ್ತೆ. CBI ಏನು ಮಾಡುತ್ತೆ, ಹಲವು ರಾಜ್ಯಗಳಲ್ಲಿ ಇದು ನಡೆದಿದೆ, ಬೇರೆ ಬೇರೆ ಕಡೆಯಲ್ಲೂ ಕೂಡ ನಡೆದಿದೆ ಅಂತ ಅಂದ್ಬಿಟ್ಟು ಈ ಕೋಚಿಂಗ್ ಸೆಂಟರ್ಗಳ ಮಾಲೀಕರು ಇರ್ತಾರಲ್ಲ ಅವ್ರೇನು ಮಾಡ್ತಾರೆ 5-5 ಲಕ್ಷಕ್ಕೆ ಒಂದೊಂದು ಪೇಪರ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಬಂದು ಈ ಥರ 155 ಜನ ಇರ್ತಾರಲ್ಲ ಅಂಥವ್ರು ಕೊಟ್ಬಿಟ್ಟಿರುತ್ತೆ. ಹುಡುಕಿ ಕೆಲವರ ವಿರುದ್ಧ ಕ್ರಮವೂ ಕೂಡ ಆಗುತ್ತೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈಗ 155 ಜನ ಕ್ವಶನ್ ಪೇಪರ್ನ ತೊಗೊಂಡು ಆಲ್ರೆಡಿ ಅಂದರೆ ಈ ರಿಸಲ್ಟ್ಸ್ ಬಂದ ನಂತರ CBI ಆಗುತ್ತೆ. CBI ಆಗೋಷ್ಟರಲ್ಲಿ ಇವ್ರು ಆಲ್ರೆಡಿ ಎಲಿಜಿಬಿಲಿಟಿ ಪಡ್ಕೊಂಡು ಹೊಂಟೋಗಿರ್ತಾರೆ ಮುಂದಕ್ಕೆ. ಇವ್ರು ಯಾವುದೋ ಒಂದು ಕಾಲೇಜ್ನಲ್ಲಿ ಕೋರ್ಸನ್ನು ಪಡ್ಕೊಂಡು ಹೋಗ್ತಾ ಇರುತ್ತೆ, ಒಂದು 6 ತಿಂಗಳು ವರ್ಷನ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ತಕ್ಷಣ ಅವ್ರನ್ನ ಅಲ್ಲಿಂದ ವಜಾಗೊಳಿಸಿ ಅವ್ರದ್ದು ಏನು ಎಜುಕೇಷನ್ ಇರುತ್ತೆ ಅಲ್ಲಿಗೆ ಅದು ಡಿಸ್ಕಂಟಿನ್ಯೂ ಮಾಡಿ ಅವರನ್ನು ಇದರಿಂದ ಪರೀಕ್ಷೆಗೆ ಅರ್ಹತೆನೇ ಇಲ್ದಂಗೆ ಮಾಡಿ ಅಂತ ಹೇಳುತ್ತೆ, ಡಿಸ್ಮಿಸ್ ಮಾಡಿ ಅಂತ. ಸೊ ಅದು ಕೂಡ ಆಗುತ್ತೆ. ಸೊ ಅಲ್ಲಿಗೆ ಈ ಟಾಪಿಕ್ ಮುಗೀತು. ಮತ್ತೇನಾಯಿತು, 2025ರಲ್ಲಿ ಸುಗಮವಾಗಿ ಒಂದು ನೀಟ್ ಪರೀಕ್ಷೆ ನಡೀತು. ಬಟ್ 2026 ಆಯ್ತಲ್ಲ, ಮತ್ತೆ ಈ ಪರೀಕ್ಷೆಗಳಲ್ಲಿ ಇಷ್ಟೊಂದು ಅಕ್ರಮ, ಯಾಕೆ ಇಷ್ಟೊಂದು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವ ಕೇಂದ್ರ ಸರ್ಕಾರಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದ್ದು. ಮೇ 3ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ, ನೀಟ್ ಎಕ್ಸಾಮ್. ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿರ್ತಾರೆ. ಎಕ್ಸಾಮ್ ಬರೆದು ಬಂದ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಪ್ರಶ್ನೆ ಪತ್ರಿಕೆ ಮತ್ತೆ ಲೀಕ್ ಆಗಿದೆ ಅಂತ. NTA ಏನು ಮಾಡುತ್ತೆ, ಮತ್ತೆ ಎಲ್ಲರಿಗೂ ಕೂಡ ಮರು ಪರೀಕ್ಷೆ ಬರೆಯೋದಕ್ಕೆ ರೆಡಿಯಾಗಿ ಅಂತ ಹೇಳುತ್ತೆ. ನೀವು ಮಾಡ್ಕೊಂಡಂಥ ಮಿಸ್ಟೇಕ್ಗಳಿಗೆ ಮತ್ತೆ ಮತ್ತೆ ಹೋಗಿ ಆ ವಿದ್ಯಾರ್ಥಿಗಳು ಮರು ಪರೀಕ್ಷೆ ಬರೀಬೇಕು ಅಂತಂದರೆ ಅವರೇನು ಐನ್ಸ್ಟೀನೋ ಅಥವಾ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಲ್ಲ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ. ಒಂದು ಅವಕಾಶ ಕೊಡುತ್ತೆ, ನೀವು ಮತ್ತೆ ಯಾವುದೇ ರೀತಿ ಫೀಸ್ ಕಟ್ಟಂಗಿಲ್ಲ, ಫ್ರೀ ಎಂಟ್ರೆನ್ಸ್ ಎಕ್ಸಾಮ್ ಇದು ಅಂತ. ಸೊ ಆ ಎಕ್ಸಾಮ್ ನಡೆಯುವಂಥ ಅಂತರದಲ್ಲಿ ಹೆಚ್ಚು ಕಡಿಮೆ ಒಂದು 14 ವಿದ್ಯಾರ್ಥಿಗಳು ಈ ಕ್ಷಣದವರೆಗೆ ಪ್ರಾಣವನ್ನು ಕಳ್ಕೊಳ್ತಾರೆ. ಇನ್ನೊಂದು 7-8 ಜನ ಆ ಹೋರಾಟ ಇದು ಅಂತ ಅಂದ್ಕೊಂಡು ಹೆಚ್ಚು ಕಡಿಮೆ ಒಂದು 21 ಜನ ಆಗಿದೆ ಪ್ರೆಸೆಂಟ್ ಪ್ರಾಣ ಕಳ್ಕೊಂಡಂಥವ್ರ ಸಂಖ್ಯೆ. ಕಳೆದ ಬಾರಿ 19. ಸೊ ಟೋಟಲ್ ಆಗಿ 40 ಜನ ಮಾಧ್ಯಮಗಳ ವರದಿಯ ಪ್ರಕಾರ ಈ ಒಂದು ಪರೀಕ್ಷೆಯಿಂದ ಬೇಸತ್ತು ಅಥವಾ ಈ ಒಂದು ಅಕ್ರಮಗಳ ನೋವಿನಿಂದ ಪ್ರಾಣ ಕಳ್ಕೊಂಡವ್ರ ಸಂಖ್ಯೆ 40 ಸೊ ಮೊನ್ನೆ ಅಂದರೆ ಜುಲೈ 18ನೇ ತಾರೀಕು ಅಥವಾ 16ನೇ ತಾರೀಕು ಮೊನ್ನೆ ಒಂದು ವಾರನೂ ಆಗಿಲ್ಲ, ಮತ್ತೆ ಎಕ್ಸಾಮ್ದು ರಿಸಲ್ಟ್ಸ್ ಬರುತ್ತೆ. ಕೆಲವರು ಪಾಸ್ ಆಗಿದ್ದಾರೆ, ಕೆಲವರು ಫೇಲ್ ಆಗಿದ್ದಾರೆ. ಸೊ ಈ ಅಕ್ರಮಗಳು ಏನಿದೆ ಅಥವಾ ಈ ಪರೀಕ್ಷೆಯಲ್ಲಿ ಏನು ಈ ರೀತಿ ಎಲ್ಲ ನಡೀತಾ ಇದೆಯಲ್ಲ ಅಕ್ರಮ ಚಟುವಟಿಕೆಗಳು, ಅದನ್ನು ಪ್ರಶ್ನೆ ಮಾಡಿ ಈ CJP ಅನ್ನುವಂಥದ್ದು ಫಸ್ಟ್ ವಾಯ್ಸ್ ರೈಸ್ ಮಾಡುತ್ತೆ. ಕಳೆದ ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಆರಂಭದಲ್ಲೇ ಈ ಒಂದು CJP ಅನ್ನುವಂಥ ಒಂದು ಪಕ್ಷ ಹುಡ್ಕೊಂಡಿದ್ದು 2-3 ತಿಂಗಳು ಕೂಡ ಆಗಿಲ್ಲ. ಆಲ್ರೆಡಿ ಹೇಳಿದೆ ಯಾವ ಕಾರಣಕ್ಕೆ ಉಟ್ಕೊಳ್ತು ಅಂತ. ಅದಾದ ನಂತರ ವಿದೇಶದಿಂದ ಹುಡುಗ ಬರ್ತಾನೆ, ಅವನಿಗೆ ವಾರ್ನಿಂಗ್ ಹೋಗುತ್ತೆ, ನಿಮ್ಮ ತಂದೆ ತಾಯಿನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಮತ್ತು ಆ CJPಗೆ ಸೇರ್ಕೊಳ್ತಾರಲ್ಲ ಪಾಕಿಸ್ತಾನದವರು, ಅಲ್ಲಿಂದ ಫಂಡಿಂಗ್ ಆಗ್ತೈತೆ ಇಲ್ಲಿಂದ ಫಂಡಿಂಗ್ ಆಗ್ತೈತೆ ಅಂದಾಗ ಅವನೇನು ಮಾಡ್ತಾನೆ, ವಿದೇಶದಿಂದ ಭಾರತಕ್ಕೆ ಬರ್ತಾನೆ. ಬಂದವನು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಆ ಸಿಟಿ ಸೆಂಟರ್ಗಳಿರ್ತಾವಲ್ಲ, ಎಕ್ಸಾಂಪಲ್ ಈಗ ಬೆಂಗಳೂರು, ನಾಗ್ಪುರ, ದೆಹಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕೂಡ ಹೋಗಿ ಇದಕ್ಕೆ ಸಂಬಂಧಪಟ್ಟಾಗೆ ಆ CJP ಏನಿದೆ ಒಂದು ಸಭೆಯನ್ನು ಕರೆಯೋದು, ಸಭೆಯಲ್ಲಿ ಹುಡುಗರು ಮಾತಾಡೋದು, ಅವ್ರ ಜೊತೆ ಪ್ರತಿಭಟನೆಯನ್ನು ಮಾಡುವಂಥದ್ದು. ಅಲ್ಲಿ ಮುಖ್ಯ ಉದ್ದೇಶ ನೀಟ್ ಎಕ್ಸಾಮ್ ಆಲ್ರೆಡಿ ಆಗಿತ್ತು, ಮತ್ತೆ ಇದೇ ವರ್ಷ ಆಗಿದ್ದರಿಂದ ಅವ್ರಿಗೊಂದು ಅಸ್ತ್ರ ಆಯಿತು CJPಗೆ. ಸೊ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವ್ರು ಲಡಾಖ್ನ ಸೋನಮ್ ವಾಂಗ್ಚುಕ್ ಅವರು. ಅವ್ರೇನು ಮಾಡಿದ್ರು, ನಾವು ಈ ರೀತಿ ಪ್ರಶ್ನೆ ಮಾಡಿದ್ರೆ ಯಾವ ಕಾರಣಕ್ಕೂ ಈ ಕೇಂದ್ರ ಸರ್ಕಾರ ಬಗ್ಗಲ್ಲ, ಈ ಅಕ್ರಮಗಳು ನಿಲ್ಲಲ್ಲ, ಪಾರದರ್ಶಕತೆ ಮುಂದಿನ ದಿನಗಳಲ್ಲೂ ಕೂಡ ಬರಲ್ಲ, ಬರೋ ವರ್ಷ ಸರಿ ಆಗ್ಬೋದು, ಅದಾದಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು ಆಗ್ಬೋದು ಅಂತ ಅರಿತುಕೊಂಡು ಮೊನ್ನೆ ಜೂನ್ 28ನೇ ತಾರೀಕು ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಆರಂಭದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಾಗ ಅಷ್ಟು ಬೆಂಬಲ ಇರೋದಿಲ್ಲ. ವಿದ್ಯಾರ್ಥಿಗಳು ಹಾಗೆಯೇ ಸಂಘಟನೆ CJP ಇವರೆಲ್ಲ ಸೇರಿಕೊಂಡು ಇವರಿಗೆ ಬೆಂಬಲವನ್ನು ಕೊಡ್ತಾರೆ. ಹೋಗ್ತಾ ದಿನದಿಂದ ದಿನಕ್ಕೆ ಯಾವಾಗ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ, ಸಹಜವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಜಮಾಯಿಸ್ತಾರೆ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿದ್ದವರು ಸಾವಿರಾರು ಸಂಖ್ಯೆ ಆಗ್ತಾರೆ, ಸಾವಿರಾರು ಸಂಖ್ಯೆ ಇದ್ದಂಥವ್ರು 10,000 20,000 ದಾಟುತ್ತೆ. ಹೋಗ್ತಾ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಳ್ಳುತ್ತೆ. ಯಾವಾಗ ಸೋನಮ್ ವಾಂಗ್ಚುಕ್ ಅವರು 20 ದಿನಗಳು
ಹೆಚ್ಚು ಕಡಿಮೆ 20 ದಿನಗಳಲ್ಲಿ ಕೂತ್ಕೊಂಡು ಹೊಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ಪ್ರಶ್ನೆನೂ ಮಾಡ್ತಿಲ್ಲ. ಏನು ನಿಮಗೆ ಬೇಡಿಕೆ ಅದನ್ನು ಕೇಳಿ ಅಂತಲೂ ಹೇಳ್ತಿಲ್ಲ. ಸೊ ಈಗಾಗಿದೆಯಲ್ಲ ಅಂತ ಅಂದ್ಕೊಂಡು ಏನು ಮಾಡಿದ್ದಾರೆ, ಇದು ಹಿಂಸಾಚಾರಕ್ಕೆ ಹೋಯ್ತು. ಸೊ ಅದೇ ಸಂದರ್ಭದಲ್ಲಿ ಕೋರ್ಟ್ ಏನು ಮಾಡ್ತು, ಪರವಾಗಿಲ್ಲ ಹೇಗಾದರೂ ಮಾಡಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಕರ್ಕೊಂಡೋಗಿ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಊಟ ತಿನ್ನಿಸಿ ಅಂತ ಹೇಳ್ತು ಪೊಲೀಸರು. ಅದೇ ರೀತಿ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಕಿಂಚಿತ್ತು ಬಿಡದೆ ಪಾಲಿಸ್ತಾರೆ, ಎತ್ತಾಕೊಂಡು ಹೋಗ್ತಾರೆ. ಒಂದು ಬಿಳಿ ಬಟ್ಟೆಗಳನ್ನು ಸುತ್ತ ಕಟ್ಕೊಂಡು ಸೋನಮ್ ವಾಂಗ್ಚುಕ್ ಅವರನ್ನು ಅಲ್ಲಿಂದ ದಾರನ ಎಳ್ಕೊಂಡು ಹೋಗಿ ಒಂದು ಗೌರ್ನಮೆಂಟ್ ಆಸ್ಪತ್ರೆಗೆ ಸೇರಿಸ್ತಾರೆ. ಅವರ ಫ್ಯಾಮಿಲಿಯವರು ಅಂದರೆ ಅವರ ಮಡದಿ, ಅವರ ಪತ್ನಿ ಗೀತಾಂಜಲಿ ಅವರು ಏನು ಮಾಡ್ತಾರೆ, ಗೌರ್ನಮೆಂಟ್ ಆಸ್ಪತ್ರೆ ಬೇಡ, ರೋಗಿ ಹಾಗೇನೆ ರೋಗಿಯ ಪೋಷಕರಿರ್ತಾರೆ, ಅವ್ರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ, ನಮಗೆ ಮೂಲಭೂತ ಹಕ್ಕು, ನಾವು ಯಾವ ಆಸ್ಪತ್ರೆಗೆ ಸೇರ್ಕೊಬೇಕು ಅನ್ನೋಂಥದ್ದು ನಮಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಕೋರ್ಟ್ನಲ್ಲಿ ಪಿಟಿಷನ್ ಹಾಕ್ತಾರೆ. ಕೋರ್ಟ್ನಲ್ಲಿ ತೀರ್ಪು ಕೂಡ ನೆನೆ ಬರುತ್ತೆ, ಹೌದು ಅವ್ರು ಯಾವ ಆಸ್ಪತ್ರೆಯಲ್ಲಿ ಕೇಳ್ತಾರೆ ಅಲ್ಲಿಗೆ ಹೋಗಿ ಅವ್ರನ್ನ ಸೇರಿಸ್ರಪ್ಪ ಅಂತ. ಅದಾದಮೇಲೆ ನೆನ್ನೆ ಸಂಜೆ ಅವರನ್ನು ಒಂದು ಪ್ರೈವೇಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಅವರ ಆರೋಗ್ಯವನ್ನು ಕಂಪ್ಲೀಟಾಗಿ ಪಾಲಿಸಬೇಕು, ಅವರು ಊಟ ತಿನ್ನಬೇಕು, ಊಟ ತಿಂದಂಗೆ ನೀವು ಬಿಡಬಾರ್ದು ಅಂತಲೂ ಕೂಡ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಟ್ ಇವರು ಊಟ ತಿಂದೆ ಉಪವಾಸ ಸತ್ಯಾಗ್ರಹವನ್ನು ಅಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಬಂದಿದೆ. ಸದ್ಯಕ್ಕೆ ಅವ್ರಿಗೆ IV ಫ್ಲೂಯಿಡ್ ಅದು ಇದು ಹಾಕಿ ಸ್ವಲ್ಪ ಅವರನ್ನು ಅಲ್ಲಿದ್ದಂಥ ಪರಿಸ್ಥಿತಿಗಿಂತ ಒಂಚೂರು ಕಂಟ್ರೋಲಿಗೆ ತಂದಿದ್ದಾರೆ. ಈಗ ಈ ಟೈಮ್ನಲ್ಲಿ ಏನಾಯಿತು, ಮೊನ್ನೆ ಮುಂಗಾರು ಅಧಿವೇಶನ ಸಂಸತ್ನಲ್ಲಿ ನಡೀತಾ ಇತ್ತು 3 ದಿನಗಳ ಹಿಂದೆ. ತಕ್ಷಣ ಏನಾಯಿತು, ಈ ಪ್ರತಿಭಟನಾಕಾರರು ಅಥವಾ ಹೋರಾಟಗಾರರು ಇಷ್ಟೆಲ್ಲ ಆದ್ರೂ ಕ್ಯಾರೆ ಅಂತಿಲ್ವಲ್ಲ ಅಂತಂದ್ಬಿಟ್ಟು ಸಂಸತ್ ಚಲೋ ಅಂತ ಅಂದ್ಕೊಂಡು ಸಂಸತ್ಗೆ ನುಗ್ಗೋದಕ್ಕೆ ಹೋದರು. ಸಹಜವಾಗಿ ಈ ರಾಜಕಾರಣಿಗಳ ಮನೆ ಮುಂದೆನೇ 10 ಪೊಲೀಸರು ಇರ್ತಾರೆ, ಅಂಥದ್ರಲ್ಲಿ ಸಂಸತ್ ಹತ್ರ ಏನು ಕಡಿಮೆ ಪೊಲೀಸರು ಇರ್ತಾರ? ದೊಡ್ಡ ಭದ್ರತೆಯ ಒಂದು ಸರ್ಪಗಾವಲೇ ಇತ್ತು. ಆ ಸರ್ಪಗಾವಲನ್ನು ಛೇದಿಸಿಕೊಂಡು ನಾವು ನುಗ್ತೀವಿ ಅಂತ ಇವ್ರು ಹೋದರು. ಬಟ್ ಅದಾಗಲಿಲ್ಲ. ಆಕ್ರೋಶದಲ್ಲಿ ಏನು ಮಾಡಿದ್ರು, ಕಾನೂನನ್ನು ಕೈಗೆತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪೊಲೀಸರು ಹಾಗೆಯೇ ಪ್ರತಿಭಟನಾಕಾರರು ಇಬ್ಬರು ನಡುವೆ ವಾಗ್ಯುದ್ಧವೇ ನಡೆಯಿತು. ಜೊತೆಗೆ ಅದು ಕಲ್ಲು ತಗೊಳ್ಳೋದು, ಇನ್ನೇನೋ ತಗೊಂಡು ಬೀಸುವಂಥದ್ದು, ಪೊಲೀಸರು ಇವ್ರುಗಳಿಗೆ ಲಾಠಿ ತಗೊಂಡು ಅಶ್ರುವಾಯು ಮಾಡುವಂಥದ್ದು, ಗುಂಡು ಸಿಡಿಸುವಂಥದ್ದು, ಗಾಳಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಆ ರೀತಿಯಲ್ಲಿ ಆಗೋಯ್ತು. ಅದಾದ ನಂತರ ಈ ಕಡೆ ಇವರು ಬಿಸಿ ರಕ್ತದ ಯುವಕರು, ಸ್ಟೂಡೆಂಟ್ಸ್ಗಳು ಇವರು ಕೂಡ ಕೇಳಲಿಲ್ಲ, ಏನೇನು ಸಿಗುತ್ತೋ ಅದನ್ನು ತಗೊಂಡು ಪೊಲೀಸರಿಗೆ ಹೊಡೆದು ಕಾಲು ಕೊಟ್ಟು ಪೊಲೀಸರನ್ನು ಕೆಳಗಡೆ ಬೀಳಿಸು, ಅವ್ರದ್ದು ಮುಖಾಮೂತಿ ಎಲ್ಲ ಹೊಡೆದೋಗಿ ಹಿಂಸಾಚಾರಕ್ಕೆ ಬಂದು ನಿಂತಿದೆ. ಇತ್ತ ಸಂಸತ್ನಲ್ಲಿ ಮೋದಿ ಹೇಳ್ತಾರೆ, ನಾನು ಯುವಕರಿಗೋಸ್ಕರನೇ, ಜೊತೆಗೆ ಯುವಕರು ಈ ಉದ್ದೇಶಕ್ಕೋಸ್ಕರ ನಾನು ಇರ್ತಕ್ಕಂಥದ್ದು, ನನ್ನ ಮನಸ್ಸು ಯಾವಾಗಲೂ ಮಿಡೀತದೆ, ಬಟ್ ಇದು ಹಿಂಸಾಚಾರಕ್ಕೆ ಹೋಗಬಾರ್ದು ಅದು ಅಂತ ಹೇಳ್ತಾರೆ. ಬಟ್ ಈ ಕಡೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡಂಥ ಕಾಂಗ್ರೆಸ್, ಅಂದರೆ ನೆನ್ನೆ ರಾಹುಲ್ ಗಾಂಧಿ ಅವರು, ನಮ್ಮ DK ಶಿವಕುಮಾರ್ ಅವರು, ಈ ಕಡೆ ಕೇರಳದ CM VD ಸತೀಶನ್ ಅವರು ಹೋಗಿ ನೆನ್ನೆ ಪ್ರಧಾನಿ ಮೋದಿಯವರ ನಿವಾಸದ ಮುಂದೆ ಜಮಾಯಿಸಿದ್ರು. ಅಲ್ಲಿಯೂ ಕೂಡ ಧಿಕ್ಕಾರವನ್ನು ಕೂಗ್ತಾ ಪ್ರತಿಭಟನೆಯನ್ನು ಮಾಡಿದ್ರು. ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ತಾರೆ, ಒಂದು 10 ನಿಮಿಷಕ್ಕೆ ಇವ್ರನ್ನ ಬಿಟ್ಟು ಕಳಿಸ್ತಾರೆ. ಆದರೆ ಮೊನ್ನೆ ನಡೆದಂಥ ಹಿಂಸಾಚಾರದಲ್ಲಿ ಐತಲ್ಲ, ಕೆಲವ್ರನ್ನ ಫಿಟ್ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ಅವ್ರನ್ನ ಆಚಕದು ಯಾವಾಗ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಈಗ ಉಟ್ಕೊಂಡಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಈ ಒಂದು ಹೋರಾಟ ಯಾವ ಕಾರಣಗಳಿಗೆ ಶುರುವಾಗಿದೆ, ಇವ್ರ ಉದ್ದೇಶ ಏನು ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಇಷ್ಟೆಲ್ಲ ಆದ್ರೂ ಮೋದಿ ಮಹಾಮೌನಿಯಾಗಿದ್ದಾರಲ್ಲ, ಅದೇ ಮನಮೋಹನ್ ಸಿಂಗನ್ನು BJP ಅವರು ಹೇಳ್ತಿದ್ರು ಮೌನಿ ಸಿಂಗ್ ಅಂತ ಕರೀತಿದ್ರು, ಈಗ ಮೋದಿ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಈಗ ನಮ್ಮದು 2 ಪಾಯಿಂಟ್ಸ್ ಇಷ್ಟೊತ್ತು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಅದಾದ ನಂತರ ಈಗ ನನ್ನ ಅಭಿಪ್ರಾಯಗಳನ್ನ ಹೇಳ್ತೀನಿ ನಿಮಗೆ. ಕೆಲವರಿಗೆ ಅದು ಹರ್ಟ್ ಆಗ್ಬೋದು, ಆದರೂ ಪರವಾಗಿಲ್ಲ, ಐ ಡೋಂಟ್ ಕೇರ್. ಯಾಕಂತಂದರೆ ಇರುವಂತಹ ವಾಸ್ತವ ಸ್ಥಿತಿಯನ್ನು ಮಾತಾಡಿದ್ರೆ ವಿರೋಧಿಗಳು ಸಹಜವಾಗಿ ಉಟ್ಕೊಳ್ತಾರೆ. ನನಗೆ ಅದ್ರ ಬಗ್ಗೆ ಅರಿವಿದೆ. 2014 ಮುಂಚೆ ಪ್ರಧಾನಿ ಮೋದಿಯವರು ಪ್ರಧಾನಿ ಆಗಿರಲಿಲ್ಲ. 2014 BJP ಎನ್ನುವಂಥದ್ದು ಉದಯಿಸಿದ್ದು. ಅದಕ್ಕಿಂತ ಮುಂಚೆ ಇತ್ತು. ಅದಾದ ನಂತರ ಕಾಂಗ್ರೆಸ್ 16 ವರ್ಷಗಳ ಕಾಲ ದೀರ್ಘಾವಧಿ ಆಡಳಿತವನ್ನು ಮಾಡ್ಕೊಂಡು ಬಂದಿರುತ್ತೆ. 2014 ಪ್ರಧಾನಿ ಮೋದಿಯವರು ಗದ್ದುಗೆಯನ್ನು ಏರ್ತಾರೆ. ಏರೋದಕ್ಕಿಂತ ಮುಂಚೆ ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೆ. ನಾನು ತಿನ್ನೋರಿಗೆ ಬೇರೆ ಬಿಡೋದು ಇಲ್ಲ ಅಂತ, ಅಂದರೆ ಭ್ರಷ್ಟಾಚಾರವನ್ನು ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಬಟ್ ಅದು ಯಾವ ಕಾರಣಕ್ಕೂ ಕಂಟ್ರೋಲ್ ಅಂತೂ ಆಗಿಲ್ಲ. ಜೊತೆಗೆ ಮೋದಿಯವರು ಯುವಕರನ್ನು ಜಾಸ್ತಿ ಸೆಳೀತಾ ಇದ್ರು. ಬಟ್ ಇವತ್ತು ಅದೇ ಯುವಕರು ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಬಟ್ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಈಗ ಸಂಪೂರ್ಣವಾಗಿ ಅಲ್ಲಿ ನೀಟ್ ಪರೀಕ್ಷೆಯ ಅಕ್ರಮದಿಂದ ಬೇಸತ್ತ ವಿದ್ಯಾರ್ಥಿಗಳೇ ಇದ್ದಾರಾ? ಇಲ್ಲ, ಇರಬಹುದು ಒಂದು 50%. ಇನ್ನು 50% ಯಾರು ಹಾಗಾದರೆ? ಯಾವ್ಯಾವ ಸಂಘಟನೆಯವರು, ಯಾವ್ಯಾವ ರಾಜಕೀಯದ ಪಕ್ಷದ ಕಾರ್ಯಕರ್ತರು ಅಂತ ಪ್ರಶ್ನೆ ಉಟ್ಕೊಂಡಿದೆ. ಈ ಒಂದು ಪ್ರತಿಭಟನೆ ಎಷ್ಟು ಶಾಂತಿಯುತವಾಗಿ ನಡೀತಾ ಇತ್ತು. ಶಾಂತಿಯುತವಾಗಿ ನಡೀತಿದ್ದಂಥ ಪ್ರತಿಭಟನೆಯಲ್ಲಿ ರಾಮನ ಹೆಸರು ಬರುತ್ತೆ, ಸೀತೆ ಹೆಸರು ಬರುತ್ತೆ. ಸೀತಾಕಾಪತಿ ರಾಮ, ನೀತಾಕ ಅಂಬಾನಿ ಅವರೆಲ್ಲ ಉದ್ಧಾರ ಆಗ್ತಿದ್ದಾರೆ ಅಂತ ಈ ಕಡೆ ಒಬ್ಬರು ಮಾತಾಡ್ತಾರೆ, ಇನ್ನೊಬ್ರು ಮಹಿಳೆ ಹೋಗ್ತಾರೆ ಹಲ್ಲಾ ಬಗ್ಗೆ ಮಾತಾಡ್ತಾರೆ. ನೀವು ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ವಿದ್ಯಾರ್ಥಿಗಳ ಪರವಾಗಿತ್ತು. ಈ ನೀಟ್ ಪರೀಕ್ಷಾ ಅಕ್ರಮ ಏನಿತ್ತು ಅದರ ವಿರುದ್ಧವಾಗಿತ್ತು. ಬಟ್ ಅಲ್ಲಿ ರಾಮನ ಹೆಸರಾಕೆ, ಸೀತೆ ಹೆಸರಾಕೆ, ಅಲ್ಲ ಹೆಸರಾಕೆ, ನಮ್ಮ ಇವರು ನಟ ಪ್ರಕಾಶ್ ರಾಜ್ ಅವರು ಹೋಗಿ ಮಾತಾಡ್ತಾರಲ್ಲಿ, ನೀವು ಜೈ ಶ್ರೀರಾಮ್ ಅಂದರೆ ನಾವು ಜೈ ಸಂವಿಧಾನ ಅಂತೀರಿ ಅಂತ.
ಅಲ್ಲಿ ಏನಕ್ಕೆ ಬೇಕಿತ್ತು ಅವೆಲ್ಲ ಅನ್ನುವಂಥದ್ದು ಸಹಜವಾಗಿ ಎಂಥವ್ರಿಗಾದರೂ ಪ್ರಶ್ನೆ ಹುಡ್ಕೊಳ್ಳುತ್ತೆ. ನಮಗೆ ಬೇಕಾಗಿರೋದು ಉದ್ದೇಶ ಏನು? ಯಾವನಾದರೂ ಒಬ್ಬ ಶಾಂತಿಯುತವಾಗಿ ಅಥವಾ ತನ್ನ ಸಿದ್ಧಾಂತಗಳಿಗೆ ಬೆಲೆ ಕೊಡುವಂಥವನು ಒಂದು ಪ್ರತಿಭಟನೆ ಮಾಡ್ತಾನೆ, ಅಲ್ಲ ಕೂತ್ಕೊಳ್ತಾನೆ ಅಂತಂದರೆ ಅವನ ಉದ್ದೇಶ ಏನಿದೆ, ಅವನ ಡಿಮ್ಯಾಂಡ್ ಏನಿದೆ, ಅವನ ಚೌಕಟ್ಟು ಏನಿರುತ್ತೆ ಅದನ್ನು ಮೀರಿ ಹೋಗಬಾರ್ದು. ಬಟ್ ಇಲ್ಲಿ ಮೀರೋಯ್ತು. ಅದಾದ ನಂತರ ಏನಾಗೋಯ್ತು, ಇಲ್ಲಿ ಸಮಥಿಂಗ್ ರಾಂಗ್ ಇಲ್ಲಿ ಅನ್ನುವಂಥದ್ದು ಹುಡ್ಕೊಳ್ತು. ಸೊ ನಿನ್ನೆ ರಾತ್ರಿಯೂ ಕೂಡ ಹಿಂಸಾಚಾರಗಳಿಗಿದೆ. ಬೆಳಗಿನ ಜಾವ 4 ಗಂಟೆ ತನಕನೂ ಕೂಡ ಅಲ್ಲಿ ಶಾಂತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದಾದ ನಂತರ ಒಂದು ವಿಡಿಯೋ ವೈರಲ್ ಆಗುತ್ತೆ. ಪ್ರತಿಭಟನಾಕಾರರಿಗೆ ಊಟ ಅದು ಇದು ಎಲ್ಲವೂ ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಪ್ಲೈ ಆಗ್ತಾ ಇದೆ. ಸೊ ಅದು ಕೂಡ ಪ್ರಶ್ನೆ ಹುಡ್ಕೊಳ್ತೈತೆ. ಈಗ ಇವ್ರಿಗೆಲ್ಲ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ? ಇಷ್ಟೊಂದು ರೀತಿಯ ಊಟ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಅಂದರೆ ಜನಗಳಿಗೆ ಇದೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಾರೆ ಯಾರು? ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಯಾರು? ಇನ್ವೆಸ್ಟ್ಮೆಂಟ್ ಮಾಡ್ತಾರ? ಈ ಸಮಥಿಂಗ್ ರಾಂಗ್, ಇಲ್ಲೇನೋ ಬೇರೆನೇ ಇದೆ ಅನ್ನುವಂಥದ್ದು. ಇನ್ನು ಮೊನ್ನೆ ಸಂಸತ್ನಲ್ಲಿ ವಿದೇಶಿ ಫಂಡಿಂಗ್ ಏನಾಗುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಕ್ರಮ ಅಥವಾ ಕಡಿವಾಣ, ಅದಕ್ಕೆ ಸಂಬಂಧಪಟ್ಟ ಒಂದು ಕಾಯ್ದೆ ತರಬೇಕು ಅನ್ನೋಂಥದ್ದು ಏನಿಟ್ಟಿತ್ತಲ್ಲ ಅದೆಲ್ಲ ಆಗ್ಬಿಡ್ತು ಅನ್ನೋ ಆತಂಕದಲ್ಲಿ ಅವರೆಲ್ಲ ಹೋಗಿ ಮುಗಿಬಿದ್ದುಬಿಟ್ಟಿದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಉಟ್ಕೊಂಡಿದೆ. ಗೊತ್ತಿಲ್ಲ ನಮಗೆ. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಏನಾಗ್ಬೋದಿತ್ತು, ಏನಾಗಬೇಕಾಗಿತ್ತು ಅನ್ನೋಂಥದ್ದನ್ನು ಆರಂಭದಲ್ಲಿ ಹೇಳ್ತೀನಿ. ಇವ್ರುಗಳಿಗೆ ಪ್ರತಿಭಟನೆ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಿದ್ದು ಯಾವುದು? ನೀಟ್ ಪರೀಕ್ಷಾ ಅಕ್ರಮ. ನೀಟ್ ಪರೀಕ್ಷಾ ಕ್ರಮ ಈ ವರ್ಷವೇ ನಡೀತಾ ಎಕ್ಸ್ಕ್ಯೂಸ್ ಇತ್ತು. ಇದೊಂದೇ ವರ್ಷ ನಡೆದಿರ್ತಕ್ಕಂಥದ್ದು. ಏನೋ ಆಗಿರುತ್ತೆ. ಈ ದೇಶದಲ್ಲೇ ಹಲವು ರಾಜ್ಯಗಳಿದ್ದಾವೆ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ ಗೊತ್ತಾಗೋದಕ್ಕಾಗಲ್ಲ ಅಂತ ಒಂದು ಪ್ರಶ್ನೆ ಕೊಟ್ಬಿಟ್ಟು ಅಥವಾ ಒಂದು ಉತ್ತರ ಕೊಟ್ಬಿಟ್ಟು ನುಸುಳಿಕೊಳ್ತೀರಾ? ಅದಕ್ಕೂ ಎಕ್ಸ್ಕ್ಯೂಸ್ ಇದೆ. 2024 ಆಗಿತ್ತಲ್ಲ, ಮತ್ತೆ 2026 ಆಯಿತು ಅಂತಂದಾಗ ಒಂದು ಪರೀಕ್ಷೆನೇ ನಡೆಸೋಕ್ಕಾಗ್ತಿಲ್ಲ ನಿಮ್ಗಳ ಕೈಲಿ ಅಂತಂದರೆ ಈ ದೇಶನ ಹೆಂಗೆ ನಡೆಸ್ತೀರಿ ಅಂತ ಎಂಥವ್ರಿಗಾದರೂ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಹೆಂಗೆ ನಡ್ಸೋಕ್ಕೆ ಸಾಧ್ಯ ಈ ದೇಶನ? ಈ ದೇಶದಲ್ಲಿ ಇನ್ನೇನೇನು ಸಮಸ್ಯೆಗಳಿವೆ, ದೇಶದಲ್ಲಿ ಇನ್ನೇನು ಬೇರೆ ಬೇರೆ ಇನ್ಯಾವ್ಯಾವ ಲೂಪ್ ಹೋಲ್ಸ್ ಇದ್ದಾವೆ, ಬರೀ ಒಂದರಲ್ಲೇ ಇಷ್ಟು ಅಂತಂದರೆ ಅಲ್ವಾ? ಸೊ ಹಾಗಾಗಿ ಇವ್ರಿಗೊಂದು ಅಸ್ತ್ರ ಸಿಕ್ಕಿದ್ದೆ ನೀಟ್ ಎಕ್ಸಾಮು. ನೀವು ಅಲ್ಲಿ ಸರಿಪಡಿಸಿದ್ರೆ ಇವ್ರಿಗೆ ಅಸ್ತ್ರವೇ ಇರ್ತಿರ್ಲಿಲ್ವಲ್ಲ. ಸರಿ, ಆರಂಭದಲ್ಲಿ ಇದೊಂದು ಶಾಂತಿಯುತವಾಗಿ ನಡೀತಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರದವರು ಗಮನ ಹರಿಸ್ಬೋದಿತ್ತಲ್ಲ, ಏನು ಡಿಮ್ಯಾಂಡ್ ಅದನ್ನು ಕೇಳ್ಬೋದಿತ್ತಲ್ಲ. ಕೇಳ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಿಸಿ, ಶಿಕ್ಷಣದಲ್ಲಿ ಸುಧಾರಣೆ ತನ್ನಿ, ಪಾರದರ್ಶಕವಾಗಿ ನಡಿಬೇಕು ಎಕ್ಸಾಮು, ಈ ರೀತಿ ಆಗಬಾರ್ದು, ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸಿ. ಹೌದು, ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ ನೀವು. ಇಲ್ಲಿ ಪ್ರಧಾನಿ ಮೋದಿಯವರು ಮೌನ ವಹಿಸಿದ್ರಲ್ಲ, ಅದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. 50% ವಿದ್ಯಾರ್ಥಿಗಳಿದ್ರೆ 50% ಜನ ಯಾರ್ಯಾರಿದ್ದಾರೆ ಅಂತ ಗೊತ್ತೇ ಆಗ್ತಿಲ್ಲ ಅಲ್ಲಿ. ಸೊ ಇದು ಬೇಸಿಕಲಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್. 2024 ಮೇ ಟು ಜುಲೈ 2026 ನಾವಿದ್ದೀವಿ. ಒಟ್ಟಾರೆಯಾಗಿ ಗೊತ್ತಿಲ್ಲ ಮುಂದೆ ಏನೇನಾಗುತ್ತೆ ಅನ್ನುವಂಥದ್ದು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ BJPಗೆ ದೊಡ್ಡ ಹೊಡೆತ ಆದರೂ ಆಗಬಹುದು. ಇಲ್ಲೇನೂ ಕೂಡ ಫಂಡಿಂಗ್ ಆಗಿಲ್ಲ, ಇಲ್ಲಿ ಯಾರು ಕೂಡ ಇವರು ಬಂದು ಸೇರಿಲ್ಲ ಅನ್ನುವಂಥದ್ದಾದರೆ, ಇಲ್ಲ ಇಲ್ಲೇನಾದರೂ ಇಲ್ಲ ಹಂಗಾಗೈತೆ ಹಿಂಗಾಗೈತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೆದು ಹೌದು ಇದಾಗಿತ್ತು ಅನ್ನೋಂಥದ್ದನ್ನು ಸಮಾಜಕ್ಕೆ ತೋರಿಸ್ಬೇಕಾಗುತ್ತೆ. ತೋರಿಸಿದ ನಂತರವೇ ಹೌದು ಅಂತ ಜನಗಳಿಗೂ ಕೂಡ ಅನಿಸುತ್ತೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಅನಿಸಿಕೆ ಇಷ್ಟೇ. ಸರ್ಕಾರ ಸರಿಯಾಗಿದ್ದಿದ್ರೆ ಇವೆಲ್ಲ ಯಾಕಾಗ್ತಿತ್ತು? ನಿಮ್ಮ ಕೆಲವೊಂದು ಎಕ್ಸಾಮ್ನೇ ಸರಿಯಾಗಿ ನಡೆಸೋಕ್ಕಾಗ್ತಿಲ್ಲ ಅಂತಂದರೆ ಈ ದೇಶನ ಹೆಂಗೆ ನಡೆಸ್ತೀರಿ ಅಂತ ಯೂಶ್ವಲಿ ಪ್ರಶ್ನೆ ಹುಡ್ಕೊಳ್ಳುತ್ತೆ. ನನಗಾಗ್ಬೋದು, ನಿಮಗಾಗ್ಬೋದು. ಆ್ಯಂಡ್ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಮೌನವನ್ನು ಮುರಿದು ಮಾತನಾಡಬೇಕಾಗಿತ್ತು. ಮೆಲೋಡಿ ಚಾಕ್ಲೇಟ್ ಕೊಟ್ಟು ಮೋದಿಯವರು ವೈರಲ್ ಆಗ್ತಾರೆ. ಈ ದೇಶದ ಸಮಸ್ಯೆ, ಒಂದು ದೊಡ್ಡ ಸಮಸ್ಯೆ ಅವ್ರ ಕಣ್ಣು ಕಾಣ್ತಿಲ್ವ ಅಂತ ಎಂಥವ್ರಿಗಾದ್ರೂ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಒಂದು ನೆನಪಿರಲಿ, 155 ಜನ ಪ್ರಶ್ನೆ ಪತ್ರಿಕೆ ಲಾಭ ಪಡ್ಕೊಂಡು ಪಾಸಾಗಿ ಹೋಗ್ತಾರೆ. 1500ಕ್ಕೂ ಹೆಚ್ಚು ಜನ ಗ್ರೇಸ್ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾರೆ. 6 ಜನ 720ಕ್ಕೆ 720 ಔಟ್ ಆಫ್ ಔಟ್ ತಗೊಳ್ತಾರೆ. ಇನ್ನು 106 ಜನ 719 718 ಮಾರ್ಕ್ಸ್ ತಗೊಳ್ತಾರೆ. ಅವರಲ್ಲಿ ಟ್ಯಾಲೆಂಟ್ ಇದ್ದವ್ರು ಎಷ್ಟು ಜನ? ನಿಜಕ್ಕೂ ನಾಳೆ ದಿನ ಯಾವುದಾದ್ರೂ ಒಂದು ವೈದ್ಯಕೀಯ ಕೋರ್ಸ್ಗೆ ಅವರು ಸೇರ್ಪಡೆಯಾಗಿ ಅಲ್ಲಿ ನಿಜಕ್ಕೂ ಒಳ್ಳೆ ಡಾಕ್ಟರ್ ಆಗ್ತಾರೆ ಅನ್ನೋಂಥದ್ದು ಯಾವ ನಂಬಿಕೆ? ಈ ದೇಶವನ್ನು ಹಾಳು ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ಆರಂಭದಲ್ಲಿ ಇವರೇ. ಆ NTA ಅವ್ರ ಕೈಲಿ ಎಕ್ಸಾಮ್ ನಡೆಸಕ್ಕೆ ಸಾಮರ್ಥ್ಯವೇ ಇಲ್ಲ, ತಾಕತ್ತೇ ಇಲ್ಲ ಅಂತಂದ್ಮೇಲೆ ಅಂಥವ್ರಿಗೆ ಯಾಕೆ ಕೊಡಬೇಕು? ಹುಡ್ಕೊಳ್ಳುತ್ತೆ. ಅದಕ್ಕೆ ಉತ್ತರ ಕೊಡಬೇಕಾದಂಥವ್ರು ಅವಾಗ ಉತ್ತರ ಕೊಟ್ಟರೆ ಈ ರೀತಿ ಆಗಲ್ಲ. ಉತ್ತರನೇ ಕೊಡದೆ ಮೌನವಾಗಿದ್ದಾಗ ಏನಾಗುತ್ತೆ? ಮೌನದ ಕಟ್ಟೆ ಈ ಕಡೆ ಹೊಡೆದು ಈ ರೀತಿ ತಿರುಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನನಗೆ ಅನಿಸಿದ್ದನ್ನು ನೇರವಾಗಿ ಹಂಚ್ಕೊಂಡೆ. ತುಂಬ ಜನ ಕೇಳ್ತಿದ್ರಿ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ. CJP ಬಗ್ಗೆ ಆರಂಭದಲ್ಲಿ ಒಂದು ವಿಶ್ವಾಸ ಇತ್ತು, ಗ್ರೇಟ್, ಯಾವುದೋ ಒಂದು ಆನ್ಲೈನ್ ಚಳುವಳಿ ವೇದಿಕೆ ಉಟ್ಕೊಂಡಿದೆ ಅಂತ. ಬಟ್ ಅದು ಹೋಗ್ತಾ ಧರ್ಮ, ಜಾತಿ, ಅವು ಇವು ಎಲ್ಲವನ್ನೂ ಕೂಡ ಈ BJP ಈಗ ಧರ್ಮದಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವರು ಈಗ ಇವೆಲ್ಲ ತರ್ತಿರೋದ್ರಿಂದ ಯಾರ ಮೇಲೂ ವಿಶ್ವಾಸ ಇಲ್ದಂಗೆ ಆಗ್ಬಿಟ್ಟಿದೆ. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.